ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಕೂದಲು ಉದುರೋ ಸಮಸ್ಯೆಗೆ ಮನೆ ಮದ್ದನ್ನ ಹೇಗೆ ಮಾಡ್ಕೊಳ್ಳೋದು, ಯಾವ್ಯಾವ ಮನೆ ಮದ್ದನ್ನ ನಾವು ಬಳಸಿದ್ರೆ ನಮ್ಮ ಕೂದಲು ಉದುರೋ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಹಾಗೆ ನಾನಿಲ್ಲಿ ತಿಳಿಸುವಂತಹ ಒಂದೊಂದು ಕಂಟೆಂಟ್ ಇರುವಂತಹ ಒಂದೊಂದು ಐಟಮ್ನು ಕೂಡ ನೀವು ನಿಮಗೆ ಯಾವ ರೀತಿ ಸಮಸ್ಯೆ ಇದೆ ಅನ್ನೋದ್ರ ಮೇಲೆ ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ಈಗ ನಿಮಗೆ ಕೂದಲು ಉದುರುತ್ತಾ ಇದ್ರೆ ಅದಕ್ಕೆ ಅಂತಾನೆ ಒಂದು ಐಟಮ್ ಇದೆ. ಆ ಒಂದು ಕಂಟೆಂಟ್ ನಿಮ್ ಕೂದಲು ಉದುರೋ ಸಮಸ್ಯೆನ ನಿವಾರಣೆ ಮಾಡುತ್ತೆ. ನಿಮ್ಗೆ ಡ್ಯಾಂಡ್ರಫ್ ಇದೆ ಅಂತಂದ್ರೇನೆ ಈ ಕಂಟೆಂಟ್ ಇರುವಂತದ್ದು ನಿಮ್ ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ. ಮತ್ತೆ ನಿಮ್ಮ ಕೂದಲಿನ ತುದಿ ಒಡೆದಿದ್ರೆ ಈ ಇದರಲ್ಲಿರುವಂತಹ ಕಂಟೆಂಟು ಆ ಕೂದಲು ಒಡೆದಿರೋದನ್ನ ನಿವಾರಣೆ ಮಾಡುತ್ತೆ. ಹೀಗೆ ನೀವು ಎಲ್ಲವನ್ನೂ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ನಾನು ಹೇಳುವಂತಹ ಈ ಕಂಟೆಂಟ್ಸ್ ಅಲ್ಲಿ ಇಂತಿಂಥ ಐಟಮ್ ಅಲ್ಲಿ ಇಂತಿಂಥ ಕಂಟೆಂಟ್ಸ್ ಇದೆ, ಅದನ್ನ ಬಳಸಿ ಅಂತ ನಾನು ಹೇಳಿರ್ತೀನಿ. ಅದನ್ನ ನೀವು ಬಳಸೋದ್ರಿಂದ ನಿಮಗೆ ಯಾವ ರೀತಿ ನಿಮ್ಮ ಕೂದಲಿನ ಸಮಸ್ಯೆ ಇದೆ ಅದನ್ನ ನೀವು ಇದನ್ನ ಎಫೆಕ್ಟಿವ್ ಆಗಿ ಬಳಸ್ಕೊಂಡು ನಿವಾರಣೆ ಮಾಡ್ಕೊಳ್ಬೋದು. ಅಲೋವೆರಾ ಇದರಲ್ಲಿ ವಿಟಮಿನ್ ಎ, ಸಿ, ಇ ಮತ್ತೆ ಮಿನರಲ್ಸ್ ಇದೆ. ಇದು ಕೂದಲುದ್ರನ್ನ ಕಡಿಮೆ ಮಾಡುತ್ತೆ, ಮತ್ತೆ ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ, ಮತ್ತೆ ನಮ್ಮ ಕೂದಲಿನ ಸ್ಟ್ರ್ಯಾಂಡ್ಸ್ ಅಂದ್ರೆ ಎಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ, ಅಂದ್ರೆ ಗಟ್ಟಿಗೊಳಿಸುತ್ತೆ, ಮತ್ತೆ ನಮ್ಮ ಕೂದಲು ತುಂಬಾ ಉದ್ದವಾಗಿ, ಸಾಫ್ಟ್ ಆಗಿ, ಸ್ಮೂತ್ ಆಗಿ ಬೆಳೆಯುವಂತೆ ಮಾಡುತ್ತೆ. ಈ ಅಲೋವೆರಾ ಜೆಲ್ನ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಅಲೋವೆರಾ ಗಿಡದಿಂದ ಅಲೋವೆರಾನ ತಂದು ಅದನ್ನ ನೀಟಾಗಿ ಅದರ ಜೆಲ್ನ ಸಪ್ರೇಟ್ ಮಾಡಿಕೊಂಡು ಹಚ್ಚಿದ್ರು ಆಯಿತು, ಅಥವಾ ರೆಡಿಮೇಡ್ ಇರುವಂತಹ ಅಲೋವೆರಾ ಜೆಲ್ ಅಂಗಡಿನಲ್ಲಿ ಸಿಗುತ್ತೆ. ಅದನ್ನು ತಂದು ನಿಮ್ಮ ಕೂದಲಿನ ಬುಡಕ್ಕೆ ಮತ್ತು ಕೂದಲಿನ ಸ್ಟ್ರ್ಯಾಂಡ್ಸ್ ಅಂದರೆ ಎಳೆಗಳಿಗೆ ನೀಟಾಗಿ ಅಪ್ಲೈ ಮಾಡಿ 1 ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ಅದು ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಮತ್ತು ಕೂದಲು ಸಾಫ್ಟ್ ಆಗಿ ಸ್ಮೂತ್ ಆಗುತ್ತೆ, ತುಂಬ ಉದ್ದವಾಗಿ ಬೆಳೆಯುತ್ತೆ. ಇದನ್ನು ವಾರದಲ್ಲಿ 3 ದಿನ ಮಾಡಿದ್ರೆ ಒಳ್ಳೆ ರಿಸಲ್ಟು ನಿಮಗೆ ಸಿಗುತ್ತೆ. ಇನ್ನೊಂದು ಮೆಥಡ್ನು ನೀವು ಬಳಸ್ಬೋದು. ಅಲೋವೆರಾ ಜೆಲ್ಲು ಮತ್ತು ಈರುಳ್ಳಿ ರಸ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಕೂದಲಿನ ಬುಡ ಮತ್ತು ಕೂದಲಿನ ಸ್ಟ್ಯಾಂಡ್ಸ್ಗೆ ಅಪ್ಲೈ ಮಾಡೋದು. ಇದರಿಂದನೂ ಕೂಡ ಕೂದಲುದ್ರದು ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ನಾನಿವಾಗಲೇ ಈ ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ನಲ್ಲೇ ಈರುಳ್ಳಿ ರಸದ ಹೇರ್ ಮಾಸ್ಕ್ನ ಹೇಗೆ ಬಳಸೋದು, ಹೇಗೆ ಅದು ನಮ್ಮ ಕೂದಲಿನ ಆರೋಗ್ಯನ ಕಾಪಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ನೀವು ನೋಡಿದ್ರೆ ಈರುಳ್ಳಿ ರಸದ ಹೇರ್ ಮಾಸ್ಕಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ ತಿಳ್ಕೊಳ್ಬೋದು. ಇನ್ನೊಂದು ಮೆಥಡು ಅಲೋವೆರಾ ಜೆಲ್ಲು ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಈ ಮಿಶ್ರಣನ ನಿಮ್ಮ ಕೂದಲಿನ ಬುಡ ಮತ್ತು ಕೂದಲಿನ ಎಳೆಗಳಿಗೆ ಹಚ್ಚಿ 1 ಅವರ್ ಬಿಟ್ಟು ಇದನ್ನ ಮೈಲ್ಡ್ ಶಾಂಪೂವಿನಿಂದ ವಾಶ್ ಮಾಡಿಕೊಂಡ್ರೆ ಇದರಿಂದನೂ ಕೂಡ ನಿಮ್ಮ ಕೂದಲುದ್ರದ್ದು ನಿಯಮಿತವಾಗಿ ಕಡಿಮೆ ಆಗುತ್ತೆ, ಮತ್ತು ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಮತ್ತು ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೆಕ್ಸ್ಟು ಇನ್ನೊಂದು ಮೆಥಡು, ಹಿಂದಿನ ದಿನ ರಾತ್ರಿ 1 ಬೌಲಷ್ಟು ಮೆಂತ್ಯ ಕಾಳುಗಳನ್ನ ನೆನೆಸಿ, ಅಂದರೆ ನಿಮ್ಮ ಕೂದಲಿನ ಅಳತೆಗೆ ತಕ್ಕಂತೆ ಎಷ್ಟು ಬೇಕಾಗುತ್ತೆ ಅಷ್ಟು ನಿಮಗೆ ಗೊತ್ತಾಗುತ್ತೆ. ಮೆಂತ್ಯ ಕಾಳನ್ನ ನೀರಿನಲ್ಲಿ ನೆನೆಸಿ ನೆಕ್ಸ್ಟ್ ಡೇ ಅದನ್ನ ಮಿಕ್ಸಿನಲ್ಲಿ ಚೆನ್ನಾಗಿ ರುಬ್ಕೊಂಡು ಇದನ್ನು ಕೂಡ ನಿಮ್ಮ ಕೂದಲಿನ ಬುಡ ಮತ್ತು ಕೂದಲಿನ ಎಳೆಗಳಿಗೆ ಹಚ್ಚಿ 1 ಅವರ್ ಬಿಟ್ಟು ಇದನ್ನ ವಾಶ್ ಮಾಡಿಕೊಂಡ್ರು ಕೂಡ ನಿಮ್ಮ ಕೂದಲುದ್ರದ್ದು ನಿಯಮಿತವಾಗಿ ಕಡಿಮೆ ಆಗುತ್ತೆ, ಮತ್ತು ಕೂದಲಿನ ಬುಡವನ್ನು ಕೂಡ ಈ ಮೆಂತ್ಯ ಕಾಳು ಪೋಷಿಸುತ್ತೆ. ಇದನ್ನ ವಾರದಲ್ಲಿ 2 ದಿನ ಮಾಡ್ಕೊಂಡ್ರು ಕೂಡ ಒಳ್ಳೆ ರಿಸಲ್ಟು ನಿಮಗೆ ಸಿಗುತ್ತೆ, ಮತ್ತೆ ನಮ್ಮ ಕೂದಲು ತುಂಬಾ ಸಾಫ್ಟ್ ಆಗಿ ಸ್ಮೂತ್ ಆಗಿ ಆಗುತ್ತೆ. ಮತ್ತೆ ಈ ಮೆಂತ್ಯ ಕಾಳಿನ ಒಂದು ಪೇಸ್ಟು ನಮ್ಮ ಕೂದಲಿನ ಬುಡನ ಮಾಯಿಶ್ಚರ್ ಮಾಡುತ್ತೆ. ಇನ್ನೊಂದು ಮೆಥಡಲ್ಲೂ ಕೂಡ ನೀವು ಮೆಂತ್ಯ ಕಾಳನ್ನ ಬಳಸ್ಬೋದು. ಹೇಗಪ್ಪ ಅಂದ್ರೆ ಮೊಳಕೆ ಕಟ್ಟಿದಂತಹ ಮೊಳಕೆ ಕಾಳನ್ನ ಸೇವನೆ ಮಾಡಿದ್ರೂ ಕೂಡ ನಿಮ್ಮ ಕೂದಲು ಉದುರುವ ಸಮಸ್ಯೆ ಬಗೆಹರಿಯುತ್ತೆ. ಯಾಕೆಂದ್ರೆ ಮೆಂತ್ಯ ಕಾಳಲ್ಲಿ ವಿಟಮಿನ್ಸ್ ಮತ್ತೆ ಪ್ರೋಟೀನ್ಸು, ನ್ಯೂಟ್ರಿಯೆಂಟ್ಸು ಇರೋದ್ರಿಂದ ಇದು ನಮ್ಮ ಕೂದಲು ಉದುರೋದನ್ನ ತಡೆಗಟ್ಟಿ ನಮ್ಮ ಕೂದಲು ಬೆಳವಣಿಗೆಗೂ ಕೂಡ ಸಹಕಾರಿ ಅಂತಾನೆ ಹೇಳ್ಬೋದು. ನೆಕ್ಸ್ಟು ಇನ್ನೊಂದು ಮೆಥಡು, ತೆಂಗಿನಕಾಯಿನ ತುರ್ಕೊಳ್ಳಿ, ಅದನ್ನ ಮಿಕ್ಸಿಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ತರ ರುಬ್ಕೊಳ್ಳಿ. ಇದನ್ನ ಜಾಲರಿನಲ್ಲಿ ಸೋಸ್ಕೊಂಡು ಆ ತೆಂಗಿನ ಹಾಲನ್ನ ತಗೊಳ್ಳಿ. ಇದನ್ನ ಹತ್ತಿಯ ಸಹಾಯದಿಂದ ನಿಮ್ಮ ಕೂದಲಿನ ಬುಡ ಮತ್ತೆ ಕೂದಲಿನ ಸ್ಟ್ರ್ಯಾಂಡ್ಸ್ ಅಂದ್ರೆ ಎಳೆಗಳಿಗೆ ನೀಟಾಗಿ ಹಚ್ಚಿ 1-2 ಅವರ್ಸ್ ಬಿಟ್ಟು ಇದನ್ನ ಉಗುರು ಬೆಚ್ಚಗಿನ ನೀರಿನಿಂದ ವಾಶ್ ಮಾಡ್ಕೊಳ್ಳಿ. ಇದನ್ನ ವಾರದಲ್ಲಿ 3 ದಿನ ಮಾಡಿದ್ರೆ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಈ ತೆಂಗಿನ ಕಾಯಿನಲ್ಲಿ ಫ್ಯಾಟಿ ಆ್ಯಸಿಡ್ಡು, ನ್ಯೂಟ್ರಿಯೆಂಟ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸು ರಿಚ್ ಆಗಿರುತ್ತೆ. ಇದು ನಮ್ಮ ಕೂದಲು ಉದ್ರದನ್ನ ತಡೆಯುತ್ತೆ, ಡ್ಯಾಂಡ್ರಫ್ನ ಕೂಡ ಕಡಿಮೆ ಮಾಡುತ್ತೆ, ಕೂದಲು ದಷ್ಟಪುಷ್ಟವಾಗಿ ಗಟ್ಟಿಯಾಗಿ ಬೆಳೆಯುವಂತೆ ಮತ್ತು ಸಾಫ್ಟಾಗಿ ಸ್ಮೂತಾಗಿ ಇರುವಂತೆ, ಮತ್ತು ನಮ್ಮ ಕೂದಲಿಗೆ ಒಳ್ಳೆ ಮಾಯಿಶ್ಚರ್ ಬರುವಂತೆ ಇದು ನೋಡ್ಕೊಳ್ಳುತ್ತೆ. ನೆಕ್ಸ್ಟು ಅಗಸೆ ಬೀಜ ಹೇಗಪ್ಪ ಇದನ್ನ
ಬಳಸೋದು ಅಂತಂದರೆ ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ. ಇದು ನಮ್ಮ ಕೂದಲಿನ ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡುತ್ತೆ. ಇದರಿಂದ ನಮ್ಮ ಕೂದಲುದ್ರದು ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಮತ್ತು ಕೂದಲ ತುದಿ ಒಡೆದಿರೋದು ಎಲ್ಲವೂ ಕೂಡ ಕಡಿಮೆ ಆಗಿ ನಮ್ಮ ಕೂದಲು ದಷ್ಟಪುಷ್ಟವಾಗಿ ಉದ್ದವಾಗಿ ಬೆಳೆಯುವಂತೆ ಇದು ಮಾಡುತ್ತೆ. ಮೊದಲನೇದಾಗಿ ಅಗಸೆ ಬೀಜನ ತಗೊಳ್ಳಿ. ಅಂದರೆ ನಿಮ್ಮ ಕೂದಲಿನ ಕ್ವಾಂಟಿಟಿ ಅಳತೆಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟನ್ನ ತಗೊಂಡು ಅದನ್ನ ನೀರು ಹಾಕಿ ಚೆನ್ನಾಗಿ ಕುದಿಸಿ. ಅದು ಒಂದು ಜೆಲ್ ಟೈಪ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ನಿಮಗೆ ಅದು ಜೆಲ್ ಟೈಪ್ ಬಂದಾಗ ಅದನ್ನ ಅರ್ಧ ಗಂಟೆ ಹಾಗೆ ಆರಕ್ಕೆ ಬಿಡಿ. ಅದಾದ್ಮೇಲೆ ಒಂದು ಜಾಲರಿಯ ಸಹಾಯದಿಂದ ಚೆನ್ನಾಗಿ ಸೋಸ್ಕೊಳ್ಳಿ. ಅಂದರೆ ಅಗಸೆ ಬೀಜಗಳೆಲ್ಲ ಸಪ್ರೇಟ್ ಆಗಬೇಕು ಮತ್ತು ಜೆಲ್ಲೆ ಸಪ್ರೇಟ್ ಆಗಬೇಕು. ಇದನ್ನ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದನ್ನ ಕೂಡ ನೀವು ವಾರಕ್ಕೆ 2 ದಿನ ನಿಮ್ಮ ಕೂದಲಿನ ಬುಡ ಮತ್ತು ಕೂದಲಿನ ಎಳೆಗಳಿಗೆ ಹಚ್ಚಿ 1 ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದನೂ ಕೂಡ ನಿಮ್ಮ ಕೂದಲು ಉದುರುವ ಸಮಸ್ಯೆ ಬಹುಬೇಗ ನಿವಾರಣೆ ಆಗುತ್ತೆ ಮತ್ತು ನಿಮ್ಮ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗುತ್ತೆ, ಕೂದಲು ದಪ್ಪವಾಗಿ ಉದ್ದವಾಗಿ ಬೆಳೆಯುತ್ತೆ. ಅದೇ ರೀತಿಯಾಗಿ ಅಗಸೆ ಬೀಜದ ಸೇವನೆ ಮಾಡೋದ್ರಿಂದನೂ ಕೂಡ ನಿಮ್ಮ ಕೂದಲು ಉದುರುವ ಸಮಸ್ಯೆನ ನೀವು ನಿವಾರಣೆ ಮಾಡ್ಕೊಳ್ಬೋದು. ಹೇಗೆ ಸೇವನೆ ಮಾಡ್ಬೋದಪ್ಪ ಅಗಸೆ ಬೀಜನ ಅಂದರೆ, ಅದನ್ನ ನೀವು ಹಾಗೆ ಲೈಟಾಗಿ ಒಂದು ಫ್ರೈ ಪ್ಯಾನಲ್ಲಿ ಸ್ವಲ್ಪ ಹುರ್ಕೊಂಡು ಒಂದು ಕಂಟೈನರಲ್ಲಿ ಇಟ್ಕೊಳ್ಳಿ. ಅದನ್ನ ನೀವು ಹಾಗೇನಾದರೂ ಒಂದು ದಿನದಲ್ಲಿ ಒಂದು 10 ಗ್ರಾಮ್ ಅಷ್ಟು ನಿಮ್ಮ ದೇಹಕ್ಕೆ ಅದು ಸೇರಬೇಕು. 10 ಗ್ರಾಮ್ ಅಷ್ಟು ನೀವು ಹಾಗೇನಾದರೂ ಅದನ್ನ ತಿನ್ಬೋದು, ಅಥವಾ ಅದನ್ನ ಪೌಡ್ರ್ ಮಾಡಾದರೂ ಇಟ್ಕೊಂಡು ಅದನ್ನ ಪ್ರತಿದಿನ ಬೆಳಿಗ್ಗೆ 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಅಗಸೆ ಬೀಜದ ಪುಡಿನ ಹಾಕೊಂಡು ಆದ್ರೂ ಕುಡಿಬೋದು. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ನೀವು ಬಳಸ್ಬೋದು. ನಾನು ಅವಾಗಲೇ ನಿಮ್ಗೆ ಅಗಸೆ ಬೀಜನ ಬೇಯಿಸಿ ಹೇಗೆ ಅದ್ರ ಜೆಲ್ನ ಸಪ್ರೇಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟೆ. ಅದೇ ರೀತಿಯಾಗಿ ಅಗಸೆ ಬೀಜನ ಬೇಯಿಸಿ ಅದರಿಂದ ಜೆಲ್ನ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಮೊಸರು, ಅಲೋವೆರಾ ಜೆಲ್ಲು ಅಥವಾ ಜೇನುತುಪ್ಪ ಇವುಗಳನ್ನ ಮಿಕ್ಸ್ ಮಾಡಿಕೊಂಡು ಇದನ್ನ ಕೂದಲಿನ ಬುಡ ಮತ್ತು ಕೂದಲಿನ ಸ್ಟ್ರ್ಯಾಂಡ್ಸ್ ಅಂದರೆ ಎಳೆಗಳಿಗೆ ನೀಟಾಗಿ ಅಪ್ಲೈ ಮಾಡಿ ಒಂದು 45 ನಿಮಿಷ ಹಾಗೆ ಬಿಡಿ. 45 ನಿಮಿಷ ಆದಮೇಲೆ ಯಾವುದಾದ್ರೂ ಮೈಲ್ಡ್ ಶಾಂಪೂವಿನಿಂದ ಹೇರ್ ವಾಶ್ನ ಮಾಡ್ಕೊಳ್ಳಿ. ಇದನ್ನ ವಾರದಲ್ಲಿ 2 ದಿನ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗುತ್ತೆ. ಇದರಿಂದ ಕೂದಲುದ್ರೋದು ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಮತ್ತೆ ಕೂದಲು ದಷ್ಟಪುಷ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ. ನೀವು ಯಾವುದೇ ಹೇರ್ ಮಾಸ್ಕ್ನ ಮಾಡ್ಕೊಳ್ಳೋಕ್ಕೂ ಮುಂಚೆ ನೀಟಾಗಿ ಹೇರ್ನ ವಾಶ್ ಮಾಡಿರಬೇಕು. ಯಾಕೆಂದರೆ ಧೂಳು ಕೊಳೆ ಎಲ್ಲ ನಮ್ಮ ಕೂದಲಲ್ಲಿ ಮೆತ್ಕೊಂಡಿರುತ್ತೆ. ನೀವು ಯಾವುದೇ ಹೇರ್ ಮಾಸ್ಕ್ನ ಅಪ್ಲೈ ಮಾಡಿದಾಗ್ಲೂ ಕೂಡ ಅದು ನೀಟಾಗಿ ಕೂದಲಿಗೆ ಅಂಟಲ್ಲ, ಮತ್ತು ಇದರಿಂದ ಸಿಗುವಂತಹ ಎಫೆಕ್ಟ್ಸು ನಿಮಗೆ ಖಂಡಿತವಾಗ್ಲೂ ಸಿಗಲ್ಲ. ಹಾಗಾಗಿ ಯಾವುದೇ ಹೇರ್ ಮಾಸ್ಕ್ನ ನೀವು ಬಳಸೋಕ್ಕೂ ಮುಂಚೆ ನೀಟಾಗಿ ಕೂದಲನ್ನ ನೀರಿನಿಂದ ವಾಶ್ ಮಾಡ್ಕೊಂಡಿರಿ. ಹಾಗೆ ಹೇರ್ ಮಾಸ್ಕ್ನ ನಾವು ಬಳಸೋಕ್ಕೂ ಮುಂಚೆ ಚೆನ್ನಾಗಿ ನೀರನ್ನ ಕುಡಿದಿರಬೇಕು. ನಮ್ಮ ದೇಹನ ಹೈಡ್ರೇಟ್ ಆಗಿ ಇಟ್ಕೋಬೇಕು. ಮತ್ತು ನಮ್ಮ ನೆತ್ತಿ ಅಂದರೆ ಕೂದಲಿನ ಬುಡ ಮತ್ತು ನೆತ್ತಿ ಎಲ್ಲವೂ ಕೂಡ ಮಾಯಿಶ್ಚರ್ ಆಗಿ ಇರಬೇಕು. ನಮ್ಮ ಕೂದಲಿನ ಆರೈಕೆಗೆ ನಾವು ಹೇರ್ ಮಾಸ್ಕ್ ನ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅದೇ ರೀತಿ ನಾವು ಸೇವಿಸೋ ಆಹಾರನೂ ಕೂಡ ನಮ್ಮ ಕೂದಲಿನ ಆರೈಕೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಕೂದಲಿನ ಆರೋಗ್ಯಕ್ಕೆ ಬಯೋಟಿನ್ ರಿಚ್ ಫುಡ್ ಮತ್ತೆ ಕಾಪರ್ ರಿಚ್ ಫುಡ್ ಬೇಕು ನಮ್ಗೆ. ನಾನು ಈಗಾಗಲೇ ಬಯೋಟಿನ್ ರಿಚ್ ಫುಡ್ಸ್ ಮತ್ತೆ ಕಾಪರ್ ರಿಚ್ ಫುಡ್ಸ್ ವಿಡಿಯೋ ಮಾಡಿ ನನ್ನ ಚಾನಲ್ ನಲ್ಲಿ ಹಾಕಿದ್ದೀನಿ. ಯಾವ್ಯಾವ ಆಹಾರದಲ್ಲಿ ಬಯೋಟಿನ್ ರಿಚ್ ಆಗಿರುತ್ತೆ, ಕಾಪರ್ ರಿಚ್ ಆಗಿರುತ್ತೆ ಅಂತ ಆ ವಿಡಿಯೋದಲ್ಲಿ ಇದೆ. ನೀವು ಆ ವಿಡಿಯೋನು ಕೂಡ ನೋಡಿ. ಅದೇ ರೀತಿಯಾಗಿ ನನ್ನ ಚಾನಲ್ ನಲ್ಲಿ ಸ್ಕಿನ್ ಕೇರ್ ಅಂದ್ರೆ ಮುಖದ ಸೌಂದರ್ಯಕ್ಕೆ ಸಂಬಂಧಪಟ್ಟಂತಹ ಮತ್ತೆ ಕೂದಲಿನ ಆರೈಕೆಗೆ ಸಂಬಂಧಪಟ್ಟಂತಹ ಇನ್ನೂ ಹೆಚ್ಚಿನ ವಿಡಿಯೋಸ್ ಇದೆ. ಆ ವಿಡಿಯೋಸ್ನೆಲ್ಲ ನೋಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್.